ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು 13th ಡೇ ಕಂಟಿನ್ಯೂಸ್ ವ್ಲಾಗ್ ಯಾರೂ ನೋಡ್ತಾ ಇಲ್ಲ ಅಂದರೂ ಮಾಡೋಣ, ಕನ್ಸಿಸ್ಟೆನ್ಸಿ ಬಿಡೋದು ಬೇಡ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತಂದರೆ, ಈಗ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮದು ಫಸ್ಟಿಗೆ ಓಡ್ತವೆ ಅಂದರೆ ವೀಡಿಯೋಸು ಅಂದರೆ ವ್ಯೂಸ್ ಗಟ್ಟಲೆ ಓಡ್ತವೆ, ಆಮೇಲೆ ಒಮ್ಮೆದೊಮ್ಮೆಲೆ ಡ್ರಾಪ್ ಆಗ್ತವೆ. ಈಗ 200K ಒಂದು ಹೊಡಿತಪ್ಪ ಅಂತಂದರೆ ಅದು ನೆಕ್ಸ್ಟ್ ಇನ್ನೊಂದು ಅದು ನೆಕ್ಸ್ಟ್ ರೀಲ್ಸ್ ಬಿಟ್ಮೇಲೆ ನೀವು ಬರೀ 2000-3000 ಓಡಿರುತ್ತೆ. ಅದನ್ನ ಹೇಗಪ್ಪ ಅದು ಯಾಕೆ ಆಗುತ್ತಪ್ಪ ಅಂತಂದರೆ, ಈಗ ನಿಮ್ಮದೊಂದು ಒಂದು ಆಲ್ಗೋರಿದಮ್ ಸೆಟ್ ಆಗಿಬಿಟ್ಟಿರುತ್ತೆ. ಏನಪ್ಪ ಅಂತಂದರೆ ಇವನು ಬರೀ ಈ ಪಾರ್ಟಿನ ಬಗ್ಗೆ ಅಷ್ಟೇ ಮಾಡ್ತಾನಪ್ಪ ವೀಡಿಯೋಸು ಹಂಗೆ ಹಿಂಗೆ ಅಂತ. ಬಟ್ ನೀವು ಏನು ಮಾಡಿರ್ತಾರೆ, ಆ ಟೈಪ್ ಕಂಟೆಂಟ್ ಬಿಡೋದು ಬಿಟ್ಟು ಆಮೇಲೆ ಕಂಟೆಂಟ್ ಚೇಂಜ್ ಮಾಡಿರ್ತಾರೆ. ಸೊ ಕಂಟೆಂಟ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ವ್ಯೂಸ್ ಡ್ರಾಪ್ ಆಗುತ್ತೆ. ಡ್ರಾಪ್ ಆದಾಗ ನೀವೇನು ಹಾಕ್ತೀರಿ ಅಷ್ಟೇ, ಮಾನಸಿಕ ಆಗೋದು, ಹಿಂಗೆ ಅನ್ನೋದು, ಬಿಟ್ಬಿಡಮ್ಮ ಅನ್ನೋದು ಮಾಡೋದು ಅದೆಲ್ಲ ಬ್ರೋ. ಕಂಟೆಂಟ್ ನೀನು ಯಾವ್ದು ಆಲ್ಗೋರಿದಮ್ ಸೆಟ್ ಆಗಿರುತ್ತೆ ನೋಡು, ಅದೇ ಕಂಟೆಂಟ್ ಮೇಲೆ ವೀಡಿಯೋಸ್ನ ಬಿಡಬೇಕು ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ವ್ಯೂಸ್ ಡ್ರಾಪ್ ಆಗೋದು. ಮತ್ತು ನೀವು ಯೂಸ್ ಮಾಡೋ ಹ್ಯಾಶ್ಟ್ಯಾಗ್ಸು, ಕ್ಯಾಪ್ಷನ್ಸು ಎಲ್ಲ ಡಿಪೆಂಡ್ ಆಗುತ್ತೆ. ನೋಡಿ ಅಂಥದ್ದೇನಿಲ್ಲ. ವ್ಯೂಸ್ ಇವತ್ತು ಡ್ರಾಪ್ ಆದರೆ ನಾಳೆ, ಇವತ್ತು ಓಡಲಿಲ್ಲ ಅಂದ್ರೆ ನಾಳೆ ಇನ್ನೊಂದು ಓಡುತ್ತೆ ಬ್ರೋ. ಟೆನ್ಷನ್ ತಗೊಳೋದೇನಿಲ್ಲ, ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಸರಿ ಬ್ರೋ. ಇದಾಗಿತ್ತು ಇವತ್ತಿನಲ್ಲ. ಇವತ್ತು ಯಾಕಪ್ಪ ಅರ್ಜೆಂಟ್ ಮಾಡ್ತಾಯಿದ್ದೀನಿ, ಬರೀ 1.5 ನಿಮಿಷ 2 ನಿಮಿಷ ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಕೆಲಸ ಇದೆ. ಹಂಗೆ ಡೈಲಿ ಲಾಗನ್ನು ಮಾಡೋದು ಬಿಡಬಾರ್ದು ಅಂತೇಳಿ ಮಾಡಾಕತ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೇನಿಲ್ಲ ಅಂತ ಅನ್ಕೊತೀನಿ. ಹೇಳೋದು ಏನು ಬ್ರೋ, ವ್ಯೂಸ್ ಡ್ರಾಪ್ ಆದರೆ ಅನ್ನೋಕ್ಕೆ ಏನಿಲ್ಲ ಬ್ರೋ, ಮಾನಸಿಕ ಹಾಕಿ ಏನಿಲ್ಲ. ಆಗಂಗಾಗತ್ತೆ ಹೋಗುತ್ತೆ. ನೀನು ವೀಡಿಯೋ ಬಿಡ್ಬೇಕು ಅಷ್ಟೇ, ಕನ್ಸಿಸ್ಟೆನ್ಸಿ ಆಗಿ. ಒಟ್ಟು ವೀಡಿಯೋ ಬಿಡೋದನ್ನ ಬಿಡಬಾರ್ದು. ಓಕೆ ಬ್ರೋ, ಸರಿ. ಇದಾಗಿತ್ತು ಇವತ್ತಿನಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ಧನ್ಯವಾದ.